ಈ ರೆಸಿಪಿ ಒಂದ್ಸಲ ನೀವು ಕ್ಲಿಪ್ಪಿಂಗ್ ನೋಡ್ಕೊಂಬನ್ನಿ, ಲಾಸ್ಟ್ವರೆಗೂ ನೋಡಿ, ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಮನೇಲಿ ಮಾಡ್ಕೊಂಡು ಟ್ರೈ ಮಾಡ್ತೀನಿ. ಏನೇನು ಹಾಕಿದ್ದೀನಿ, ಹೇಗೆ ಮಾಡಿದ್ದೀನಿ ಅಂತ ಒಂದ್ಸಲ ನೀವು ವೀಡಿಯೋ ಲಾಸ್ಟ್ವರೆಗೂ ನೋಡಿ. ಏನಂತ ಗೊತ್ತಾಗಬೇಕಂದ್ರೆ ನೀವು ವೀಡಿಯೋ ನೋಡಲೇಬೇಕು. ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದ ಭಾವಿಸ್ತೀನಿ. ನಾನು ಇವತ್ತೊಂದು ರೆಸಿಪಿ ಮಾಡ್ತೀನಿ, ಅದು ಸ್ವೀಟ್ ಮಾಡ್ತೀನಿ. ಇಷ್ಟು ದಿನ ಖಾರ, ಚಿಕನು, ಮಟನು, ತರಕಾರಿ, ವೆಜ್ಜು ಅಂತ ಹೇಳಿ ಒಂದು ಸ್ವೀಟ್ ಮಾಡ್ತೀನಿ. ಏನಂದರೆ ಅದು ನನ್ನ ಮಗಳು ತುಂಬ ಇಷ್ಟ. ಅದಕ್ಕೆ 2 ಥರ ನಾನು ಮಾಡ್ತೀನಿ. ಒಂದೇ ಒಳಗಡೆ ಸ್ಟಫಿಂಗೆಲ್ಲ ಒಂದೇ ಇರುತ್ತೆ, ಅದು ಡಿಸೈನ್ ಮಾತ್ರ ಬೇರೆ ಬೇರೆ ಮಾಡ್ತೀನಿ. ಏನಂತ ನೋಡಿ, ನನ್ನ ಮಗಳು ತುಂಬ ದಿನ ಹೇಳ್ತಾ ಇದ್ಲು, ಮಾಡು ಅಂತ. ನಾನು ಮಾಡೋಕ್ಕೆ ಆಗಿಲ್ಲ. ಅದಕ್ಕೆ ಇವತ್ತು ಅವಳು ಬೇಗ ಬಂದಿಳೆ. ಆಮೇಲೆ ಬಾಳೆಲೆ ಬೇರೆ ಫ್ರೆಶ್ಶಾಗಿ ಸಿಕ್ಕಿದೆ ನನಗೆ. ಅದಕ್ಕೋಸ್ಕರ ಮಾಡ್ತೀನಿ ನಾನು ಒಂದು ಹಬೆ ಕಡುಬು ಮಾಡ್ತೀನಿ. ಬಾಳೆಲೆ ಕಡುಬು ಒಂದು. ಇನ್ನೊಂದು ಅದಕ್ಕೇನೋ ಅಕ್ಕಿಯಲ್ಲಿ ಹಾಕೋದು, ಹೆಸರು ನನಗೆ ಬರಲ್ಲ. ಒಟ್ಟಿನಾಗ ಅದೊಂದು ಈ ಥರ ಉಂಡೆದೊಂದು ಗಣೇಶ ಹಬ್ಬದಾಗೆಲ್ಲ ಮಾಡ್ತಾರಲ್ಲ ಕಡುಬು ಅಥವಾ ಮೋದಕನ ಏನೋ ಎರಡು ಒಂದೇ ಹೂರಣ ಇಟ್ಟು ಎರಡು ಥರ ಡಿಸೈನ್ ಮಾಡ್ತೀನಿ ನಾನು. ಏನಂತ ನೋಡಿ, ಹೇಗೆ ಮಾಡ್ತೀನಿ ಅಂದರೆ ತುಂಬ ಸಿಂಪಲ್ ಇರುತ್ತೆ, ಬೇಗನೆ ಆಗುತ್ತೆ. ಅದೆಲ್ಲ ಹೆಲ್ದಿ ತುಂಬ ಒಳ್ಳೆಯದು, ತಿನ್ನಬೇಕು. ಬಾಳೆಲೆ ಇವಾಗ ಹೆಂಗೂ ಆನ್ಲೈನಾಗೆ 30 ರೂಪಾಯಿಗೆ 5 6 ಕೊಡ್ತಾರೆ. ಬಾಳೆಲೆ ಸಿಗುತ್ತೆ. ನಮ್ಮನೆ ನೋಡಿರ್ಬೋದು, ನಾನು ತುಂಬ ಅದರಲ್ಲೇ ಬಾಳೆಲೆ ಯೂಸ್ ಮಾಡ್ತೀನಿ. ಯಾಕೆ ಅಲ್ಲಿ ಊರ ಕಡೆನೇ ಹೋಗ್ಬೇಕು ಬಾಳೆಲೆ ಅಂತ ಏನಿಲ್ಲ, ಇಲ್ಲೂ ಸಿಗುತ್ತೆ, ಆನ್ಲೈನ್ ಸಿಗುತ್ತೆ, ತೊಗೊಂಡ್ರೆ ಚೆನ್ನಾಗಿರುತ್ತೆ. ನಾನು ಸುಮಾರು ರೆಸಿಪಿಗಳನ್ನು ಊಟ ಎಲ್ಲ ನಾನು ಬಾಳೆಲೆ ತಿನ್ನೋದು. ಹಬ್ಬಗಳೆಲ್ಲ ನಾನು ಬಾಳೆಲೆ ಊಟ ಮಾಡೋದನ್ನು. ಬನ್ನಿ ಇವತ್ತೊಂದು ರೆಸಿಪಿ ತೋರಿಸಿ. ಒಂದು ತೆಂಗಿನಕಾಯಿ ಹೊಡೆದು ನಾನು ತುರುಪಿ ಇಟ್ಕೊಂಡಿದ್ದೀನಿ. ಒಂದು 3/4 ಬಟ್ಲಷ್ಟು ಬೆಲ್ಲ. ಇದು ಅಕ್ಕಿ ಏನಾದ ಮೋದಕ ಅಂದರೆ ಅದೊಂಥರ ಡಿಸೈನಾಗಿ ನಾನು ಮಾಡ್ತೀನಿ ನೋಡಿ. ಇದು ಮಾಡೋದು 5 ನಿಮಿಷದಕ್ಕೆ ಇದು ನೆನೆಸ್ಬೇಕು. ಅಕ್ಕಿ ಹುರಿದಿಟ್ಟು ಒಂದು 2 ಸ್ಪೂನ್ ಗಸಗಸೆ, ಹುರಿದಿಟ್ಟು ಒಂದು 2 ಸ್ಪೂನು ಎಳ್ಳು. ಇದು ಮನೆಯಲ್ಲೇ ಮಾಡಿದ್ರೆ ಏಲಕ್ಕಿ ಪುಡಿ. ಇದಕ್ಕೆ ಒಣ ಶುಂಠಿ, ಸೋಂಪು, ಏಲಕ್ಕಿ ಪುಡಿ ಮಾಡೋಣ ಇಟ್ಕೊಳ್ತೀವಿ ಫ್ರಿಜ್ಜಲ್ಲಿ. ಯಾವಾಗ ಬೇಕಾವಾಗ ನಮಗೆ ಈಸಿಯಾಗಿ ಸಿಗುತ್ತೆ ಅಂದರೆ ಇಷ್ಟೇ ಐಟಮು. ಆಮೇಲೆ ಅಕ್ಕಿ ಇಟ್ಟು ತೋರಿಸ್ತೀನಿ, ಮುದ್ದೆ ಮಾಡೋದು ತೋರಿಸ್ತೀನಿ, ಬನ್ನಿ. ಫಸ್ಟು ಊರನ್ನ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಬಿಟ್ಟು, ಇದು ಬೆಲ್ಲ ಚೆನ್ನಾಗಿದೆ, ಕಸ ಕಟ್ಟಿಲ್ಲ, ಅದಕ್ಕೆ ಪಾಕ ಏನು ಮಾಡಲ್ಲ ನೋಡಿ. 1 ಕಪ್ಪು ಬೆಲ್ಲ ಹಾಕ್ತೀನಿ ನಾನು. ಸ್ಟವ್ ಆನ್ ಮಾಡಿಬಿಟ್ಟು ಸುಮ್ಮನೆ ಈ ಥರ, ಇದಕ್ಕೆ ಪಾಕ ಏನು ಬೇಡ. ಇದಕ್ಕೆ ನಾನು 1 ಕಪ್ಪು ತೆಂಗಿನ ಹಾಕ್ತೀನಿ, ತೆಂಗಿನ ತುರಿ. ಒಂದು ಚಿಕ್ಕ ತೆಂಗಿನ ತುರಿ ತುರ್ಕೊಂಡಿದ್ದೀನಿ. ಅವ್ರು ಹಂಗೆ ಕಲಿಸ್ತಾರೆ, ಚೆನ್ನಾಗಿರೋದಿಲ್ಲ. ಈ ಥರ ಕಲಿಸಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಸಾಕು. ಇದಕ್ಕೆ ಎಳ್ಳು ಹಾಕ್ಕೊಡ್ತೀನಿ. ಎಳ್ಳು ಪುಡಿ ಮಾಡೋಂತೆ ಅದೇನು ಚಿಕ್ಕದನ್ನು ಪುಡಿ ಎಲ್ಲ ಮಾಡಲ್ಲ. ಇದು ಗಸಗಸೆ, ಇದು ಎಳ್ಳು. ಹಾಗೆ ರುಚಿ ತಕ್ಕಷ್ಟು ರುಚಿ ಫ್ಲೇವರ್ಗೆ ಏಲಕ್ಕಿ ಪುಡಿ. ಆಮೇಲೆ ಒಂದೇ ಒಂದು ಚಿಟಿಕೆ ಉಪ್ಪು ಹಾಕಲೇಬೇಕು. ತುಂಬ ಚೆನ್ನಾಗಿರುತ್ತೆ, ನೀವು ಮಾಡಿ ನೋಡಿ. ಇಷ್ಟೊಂದು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ತುಂಬ ಈಸಿ ಹೂರಣ. ಇದು ಜಾಸ್ತಿ ಕೈ ಆಡಿಸೋದು ಬೇಡ, ಆಮೇಲೆ ಗಟ್ಟಿ ಆಗ್ಬಿಡ್ತದೆ ಅದಕ್ಕೋಸ್ಕರ. ಇದು ರೆಡಿಯಾಗಿದೆ. ಸ್ವಲ್ಪ ತಣ್ಣಗಾಗ್ಬಿಡೋಣ. ಒಂದು ಪ್ಯಾನ್ ಇಟ್ಟಿದ್ದಾನು, 1 ಗ್ಲಾಸ್ ನೀರು ಹಾಕ್ತೀನಿ. ಸ್ವಲ್ಪನೇ ಮಾಡ್ತೀನಿ ನಾನು. ಇದಕ್ಕೆ ನಾನು ಉಪ್ಪು ಹಾಕ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ನೀರು ಕುದೀತಾ ಇರುತ್ತೆ. ನಾನು 1 ಬಟ್ಲು ಹಿಟ್ಟು ಹಾಕ್ತೀನಿ, ಅಕ್ಕಿ ಹಿಟ್ಟು. ಚೆನ್ನಾಗೆ ಗಂಟು ಕೆಲ್ದಾಗ ಮಾಡೋಣ. ಆಗುತ್ತೆ ನೋಡಿ, ಜಾಸ್ತಿ ಹಸಿಟ್ಟು ಹಾಕ್ಬಿಟ್ಟು ಗಟ್ಟಿ ಆಗ್ಬಿಡ್ತದೆ ಅದಕ್ಕೋಸ್ಕರ. 1 ಗ್ಲಾಸ್ ನೀರು. ಇದಕ್ಕೆ ನಾನು ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ, ಮರ್ತುಬಿಟ್ಟೆ ನೋಡಿ. ತುಪ್ಪ ತಣ್ಣಗಾಗಿದೆ. ನಾನು ಒಂದು ತಟ್ಟಲು ಹಾಕೊಂಡು ಮಿದ್ದಿದ್ದೀನಿ. ಇವಾಗ ಬಿಸಿ ಚೆಂದ ನಾದಿದ್ದೀನಿ. ಇವಾಗ ಇಷ್ಟು ಸ್ವಲ್ಪ ಇಟ್ಟು ತಗೊಂಡು ನಾನು ನೋಡಿ ಈ ಥರ ಕೈಯಲ್ಲಿ ಉಂಡೆ ಮಾಡ್ಕೊಳ್ಳೋಣ. ಈ ಥರ ಉಂಡೆ ಮಾಡಿಕೊಂಡು ನಾನು ಉಂಡೆ ಕಟ್ಟಿಟ್ಟಿದ್ದೀನಿ. ಹೂರಣ ಇದಕ್ಕೆ ಇಟ್ಕೊಂಡು ನಾನು ಈಗ ನೋಡಿ ಎಲ್ಲನೂ ಇದೇ ಥರ ಮಾಡ್ಕೊಳ್ಳೋಣ. ಎಷ್ಟು ನೀಟಾಗಿ ಬರ್ತದೆ ನೋಡಿ, ಎಲ್ಲೂ ಕೈ ಅಂಟಿಲ್ಲ. ಉಂಡೆ ಆಗಿದೆ. ನಾನು ಸ್ವಲ್ಪನೇ ಮಾಡಿದ್ದೀನಿ.
ಇವಾಗ ಇದಕ್ಕೆ ನಾನು ಅಕ್ಕಿನ ಒಂದು 10 ನಿಮಿಷ ನೆನೆಸಿದ್ದೀನಿ ನೋಡಿ ಈ ಥರ. ಇವಾಗ ಅಕ್ಕಿ ನಾವೇನು ಮಾಡ್ಕೊಳ್ಳೋ ಈ ಥರ ಅದ್ಬೇಕು ನೋಡಿ. ಇಡ್ಲಿ ಪಾತ್ರೆನ ಇದು ಅದಕ್ಕಂತ ಇಟ್ಕೊಂಡಿದ್ದೀನಿ ಸ್ಟೀಮರ್ಗೆ, ಕಡುಬು ಏನಾರು ಮಾಡೋದಕ್ಕೆ. ಇದಕ್ಕೆ ನಾನು ಬಾಳೆಲೆ ಹಾಕಿದ್ದೀನಿ ನೋಡಿ. ಈ ಥರ ಅಕ್ಕಿ ಅದ್ಬಿಟ್ಟು ಇಡ್ತೀನಿ. ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ. ನೀವು ಒಂದ್ಸಲ ಟ್ರೈ ಮಾಡಿರ್ತಾರ, ಹೊಸ ಹೊಸ ಡಿಸೈನ್ ಬರುತ್ತೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಇದು. ಇದೆಲ್ಲ ಫುಲ್ ರೆಡಿಯಾಗಿದೆ. ಇವಾಗ ಇದಕ್ಕೆ ಲಿಡ್ ಕ್ಲೋಸ್ ಮಾಡ್ತೀನಿ. 10 ನಿಮಿಷ ನೋಡಿ, ಇದಾಗೈತೆ ಅಂತ ನೋಡಿ. 10 ನಿಮಿಷ ಆಯಿತು. ವಾ ನೋಡಿದ್ರಲ್ಲ, ಈ ಥರ ಬರಬೇಕು. ತುಂಬಾ ನೆಕ್ಸ್ಟ್ ಕಲರ್ ಮಾಡ್ತೀನಿ ನೋಡಿ. ಇವಾಗ ಇದು ರೆಡಿ ಆಯಿತು. ಸ್ಟವ್ ಆಫ್ ಮಾಡೋಣ. ಸ್ವಲ್ಪ ಬಿಸಿ ಆಗಲಿ, ತಣ್ಣಗಾಗಿ ತೆಗಿಯೋಣ. ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅಪ್ಪ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಏನಂತಾರೆ ಇದು, ಕಡುಬು ಅಂತಾರೋ ಮೋದಕ ಅಂತಾರೋ, ತುಂಬಾ ರುಚಿಯಾಗಿದೆ. ಎರಡು ಥರ ಮಾಡ್ತೀನಿ ಅಂದ್ರೆ ನನ್ನ ಮಗಳಿಗೆ ಫೋನ್ ಬಂತಂದ್ರೆ ಅರ್ಜೆಂಟ್ ಅವಳು ಸಾಣೆಣಿಗೆ ಹೋಗ್ಬಿಟ್ಲು. ಅದಕ್ಕೆ ಯಾರೂ ತಿನ್ನೋದಿಲ್ಲ. ಅವಳು ಎತ್ತಿಟ್ಟಿದ್ದೀನಿ, ಅದು ಹೂರಣ ಎತ್ತಿಟ್ಟಿದ್ದೀನಿ. ಅವಳು ಬಂದಮೇಲೆ ನಾನು ಬಾಳೆ ಮಾಡಿಕೊಡ್ತೀನಿ. ಇದು ಇಷ್ಟಂತ ಮಾಡಿದ್ದೀನಿ, ಒಂದು 10 ಉಂಡೆ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಒಂದ್ಸಲ ಈ ಥರ ನೀವು ಟ್ರೈ ಮಾಡಿ. ಅಕ್ಕಿದು ನೀವು ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಇದಾಗಿತ್ತು ಇವತ್ತು ಕಡುಬು ರೆಸಿಪಿ. ಚೆನ್ನಾಗಿದೆ. ನನಗೆ ಹೇಳಿ ಕಮೆಂಟ್ಸ್ ಹಾಕಿ. ಏನಾದರೂ ನಿಮಗೆ ರೆಸಿಪಿ ಬೇಕಾ ನನಗೆ ಕಮೆಂಟ್ಸ್ ಹಾಕಿ. ನಾನು ದಯವಿಟ್ಟು ನಾನು ಮಾಡ್ತೀನಿ, ಮಾಡಿ ತೋರಿಸಿ. ನಾವು ತಿಂತೀವಿ, ನಿಮಗೋಸ್ಕರನೂ ಮಾಡಿಬಿಟ್ಟು ನಿಮ್ಮ ಹೆಸರು ನಾವು ತಿಂತೀವಿ. ತುಂಬಾ ಚೆನ್ನಾಗಿ ಬಂದಿದೆ ನಿಜವಾಗ್ಲೂ. ನನಗೆ ಈ ಥರ ನಾನು ಇದೇ ಫಸ್ಟ್ ಮಾಡಿದ್ದು, ನೋಡೋಣ ಅಂತ ಮಾಡಿದೆ. ನಾನು ಸ್ವಲ್ಪ ತಲೆಯಲ್ಲಿ ಐಡಿಯಾ ಇಟ್ಕೊಂಡು ಅಕ್ಕಿನ ಒಂದು 10 ನಿಮಿಷ, ಒಂದು 20 ನಿಮಿಷ ನೆನೆಸ್ಬೇಕು. ಅಕ್ಕಿನ ಬಾಸುಮತಿ ಇಲ್ಲ ಅಂದರೆ ನೀವು ನಾರ್ಮಲ್ ಊಟದ ಅಕ್ಕಿನೇ ನೆನೆಸಿಟ್ಕೊಬಿಟ್ಟು ಸ್ವಲ್ಪ ಮೇಲೆಲ್ಲ ಉದಿಸ್ಬಿಟ್ಟು ಇಟ್ಬಿಟ್ಟು, ಅದು ಒಂಥರ ಗಟ್ಟಿ ನೋಡೋಕೆ ಚೆನ್ನಾಗಿದೆ. ಇನ್ನೂ ಕಲರ್ ಮಾಡಿದ್ದು ತುಂಬ ಚೆನ್ನಾಗಿರುತ್ತೆ. ಅದು ಫುಡ್ ಕಲರೆಲ್ಲ ಹೆಲ್ತ್ ಒಳ್ಳೆಯದಲ್ಲ ಅಂದ್ರೆ ಅದಕ್ಕೆ ಏನು ಮಾಡಿಲ್ಲ, ಅದೇ ಇದು ಮಾಡಿದ್ದೀನಿ. ಇದಾಗಿತ್ತು ಇವತ್ತು ರೆಸಿಪಿ. ಚೆನ್ನಾಗಿ ನನಗೆ ಕಮೆಂಟ್ಸ್ ಹಾಕಿ. ಓಕೆ, ಬಾಯ್.